ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತುಂಬಾನೇ ವಿಶೇಷವಾಗಿರುವಂತಹ ಜಾಗಕ್ಕೆ ಬಂದಿದ್ದೇವೆ. ಒಂದಿಷ್ಟು ಜನ ಇಲ್ಲಿ ವಿಸಿಟ್ ಮಾಡಿರ್ಬೋದು, ಒಂದಿಷ್ಟು ಜನ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇರಬಹುದು. ಎಸ್, ನಾವಿವತ್ತು ಬಂದಿರುವಂತದ್ದು ಪುತ್ತೂರಿನಲ್ಲಿರುವಂತಹ ದೇವರ ಮಕ್ಕಳ ಪ್ರಜ್ಞಾಶ್ರಮಕ್ಕೆ. ದೇವರ ಮಕ್ಕಳ ದಿನಚರಿ ಹೇಗಿರುತ್ತೆ, ಇಲ್ಲಿರುವಂತಹ ದೇವರ ಮಕ್ಕಳು ಯಾವ ರೀತಿಯಾಗಿದ್ದಾರೆ, ಇವೆಲ್ಲವನ್ನ ಕೂಡ ನಿಮ್ಗೆ ತೋರಿಸ್ತೀವಿ. ಅದರ ಜೊತೆಗೇನೆ ದೇವರ ಮಕ್ಕಳನ್ನ ಕೂಡ ನೋಡೋಣ ಬನ್ನಿ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಮೇಡಮ್? ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಆರಾಮ, ನೀವ್ ಹೇಗಿದ್ದೀರಿ? ಅಗ್ಗನೆ ಕೇಳ್ತಾ ಇದ್ದಾರೆ. ಕೊಡುವ ಆಯ್ತಾ, ಹೋಗುವ ಒಳಗೆ. ಇದು ದೇವರ ಮಕ್ಕಳ ಲೋಕ. ಇಲ್ಲಿ ಮನಸ್ಸಿನ ನೋವು, ಖುಷಿ ಎಲ್ಲವೂ ಮನಸ್ಸಿನಲ್ಲಿಯೇ ಮೌನವಾಗಿ ಸಾಗುತ್ತೆ. ಆದ್ರೆ ಇಲ್ಲಿ ಹಠ, ಮುಗ್ಧತೆ ಇವೆಲ್ಲವೂ ಕೂಡ ಹೆಚ್ಚಾಗಿಯೇ ಇದೆ. ಎಸ್, ಇದು ನಮ್ಮ ಪುತ್ತೂರಿನಲ್ಲಿ ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂತಹ ಪ್ರಜ್ಞಾಶ್ರಮ. ಇಲ್ಲಿರುವಂತಹ ದೇವರ ಮಕ್ಕಳ ತುಂಟಾಟ, ಮುಗ್ಧತೆ ಇವೆಲ್ಲವೂ ಕೂಡ ಹೇಗಿದೆ, ಇವರ ದಿನಚರಿ ಹೇಗಿರುತ್ತೆ, ಇವೆಲ್ಲವನ್ನ ಕೂಡ ನಿಮಗೆ ತೋರಿಸ್ತೀವಿ. ನಾರಾಯಣ ಜನರೆಲ್ಲ ನಾರಾಯಣ ಎನ್ನೀರು, ನಾರಾಯಣ ಎನ್ನೀರು, ಸೋರದಿಂದೇರಾದಿ ಇಷ್ಟದಲ್ಲಿ ಚಾರರೆಂದು ಎನಿಸರೆ ಚಾರಣಿ ಆತರಿ ಆರರೈಟ ಅನಂತ ಸಂಚಿತ ಹರಣ ಮಾಡು ಭವನಾಪಿಯ ಸರ್ವರಂತರ ಅಯವದನ, ಸರ್ವರಂತರ ಅಯವದನ, ಅಯವದನ, ಅಯವದನ ನಾರಾಯಣ ಎನ್ನೀರು, ಓ ನಾರಾಯಣ ಎನ್ನೀರು, ಸಜ್ಜನರೆಲ್ಲ ನಾರಾಯಣ ಎನ್ನೀರು. ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ, ಮೃಗಶಿರ, ಆರದ್ರ, ಪುನರುಷು, ತಿಷ್ಯೆ, ಆಶ್ಲಿಷೆ, ಮೇಘ, ಉಪ್ಪೆ, ಉತ್ರೆ, ಹಸ್ತ, ಚಿತ್ರೆ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಷಡ, ಉತ್ತರಷಡ, ಶ್ರಾವಣ, ಧನಿಷ್ಠೆ, ಶತಭಿಷೆ, ಪೂರ್ವಭದ್ರೆ, ಉತ್ತರಭದ್ರೆ, ರೇವತಿ, ಪಾಡ್ಯ, ಬಿದಿಗೆ, ತದ್ದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಚೈತ್ರ ವೈಶಾಖಕ್ಕೆ ವಸಂತ ಋತು, ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ ಋತು, ಶ್ರವಣ ಭಾದ್ರಪದಕ್ಕೆ ವರ್ಷ ಋತು, ಆಶ್ವೀಜ ಕಾರ್ತಿಕಕ್ಕೆ ಶರದ್ ಋತು, ಮಾರ್ಗಶಿರ ಪುಷ್ಯಕ್ಕೆ ಹೇಮಂತ ಋತು, ಮಾಘ ಫಲ್ಗುಣಕ್ಕೆ ಶಿರತ್ತು, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಮೇಷ, ವೃಷಭ, ಮಿಥುನ, ಕರ್ಕಟ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 100, 99, 98, 97, 96, 95, 94, 92, 93, 92, 91, 90, 89, 88, 87, 86, 85, 84, 83, 82, 81, 80, 80, 79, 78, 77, 76, 75, 76, 25, 74, 77, 73, 72, 71, 70, 69, 68, 67, 66, 65, 64, 63, 62, 61, 60, 59, 58, 57, 56, 55, 54, 53, 52, 51, 52,
51 50 49 48 47 46 45 44 43 42 41 40 39 38 37 36 35 34 33 32 31 30 29 28 27 26 26 25 24 23 22 21 20 19 18 17 16 15 14 13 12 11 10 9 8 7 7 6 5 4 3 2 1. ಶಶಂಕಾಸನ. ಶಶಂಕಾಸನ. ಊರ್ಧ್ವಮುಖ ಸ್ವಾನಾಸನ. ಊರ್ಧ್ವಮುಖ ಊರ್ಧ್ವಮುಖ ಪ್ರಕಾಶ ನೋಡು ಸುಬ್ಬು ಮಾಡಿದ ಮಹಿಷ. ಊರ್ಧ್ವಮುಖ ಸ್ವಾನಾಸನ ಮಹಿಷ. ಸಾಷ್ಟಾಂಗ ನಮನಾಸನ ಸುಬ್ಬು ಮಹಿಷ. ರೇಷ ಮಹಿಷ ಅಧೋಮುಖ. ಶಶಂಕಾಸನ. ಶಶಂಕಾಸನ. ಜಯ. ಏಕಪಾದ ಪ್ರಸರಣಾಸನ. ಬಲಗಾಲು ಆಗಲಿ ಎಡಗಾಲಿಟ್ಟು ಬಲಗಾಲಿಡಿ. ಈಗ ಮೇಲೆ ನೋಡಿ. ಮೇಲೆ ನೋಡಿ. ಮೇಲೆ ನೋಡಿ. ಮೇಲೆ ನೋಡಿ. ಪಾದಹಸ್ತಾಸನ. ಪಾದಹಸ್ತ ಗಣೇಶ. ದೀಕ್ಷಿತ್. ನಮಸ್ಕಾರಾಸನ. ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ ಫೋರ್. ಕೈ ಮೇಲೆ ಗಣೇಶ. ಕೈ ಮೇಲೆ ಮಹಿಷ. ಮೇಲೆ ಇಲ್ಲಿರುವಂತಹ ದೇವರ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ, ಸಂತೋಷದಿಂದ, ನಗುಮುಗುದಿಂದ ನೋಡ್ಕೊಳ್ತಾ ಇರೋರು ಅಣ್ಣಪ್ಪ ಹಾಗೂ ಜ್ಯೋತಿ ದಂಪತಿಗಳು. ನಾವೆಲ್ಲ ಮನೆಯಲ್ಲಿ ಒಬ್ರು ಮಾನಸಿಕ ದಿವ್ಯಾಂಗ ಮಕ್ಕಳು ಇದ್ದಾರೆ ಅಂತ ಹೇಳಿದಾಗ ಅವರನ್ನ ನೋಡ್ಕೊಳ್ಳೋದು ಹೇಗೆ ಅಯ್ಯೋ ಅನ್ನುವಂತ ಯೋಚನೆಯನ್ನ ಅದೆಷ್ಟೋ ಜನ ಮಾಡ್ತಾರೆ. ಆದ್ರೆ ಇವರು ಇಂತಹ ಮಕ್ಕಳನ್ನೇ ನೋಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಆಶ್ರಮವನ್ನ ತೆರೆದು ಅದಕ್ಕೆ ಪ್ರೀತಿಯಿಂದ ಪ್ರಜ್ಞಾಶ್ರಮ ಅನ್ನುವಂತ ಹೆಸರನ್ನ ಇಟ್ಟು ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಅಣ್ಣಪ್ಪ ಸರ್ ಜೊತೆ ಒಂದಿಷ್ಟು ವಿಚಾರಗಳನ್ನ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ ಸರ್? ಆರಾಮ ಇದ್ದೀರಾ? ಮಕ್ಕಳೆಲ್ಲ ಹೇಗಿದ್ದಾರೆ? ಪರವಾಗಿಲ್ಲ, ದೇವರಿಂದ ಆರಾಮಾಗಿ ಹುಷಾರಾಗಿದ್ದಾರೆ. ಓಕೆ ಸರ್, ನಮಗೆ ನಿಮ್ಮನ್ನ ನೋಡಿದಾಗ ನಿಜವಾಗ್ಲೂ ಖುಷಿ ಆಗೋದು ಯಾಕೆ ಅಂತ ಕೇಳಿದ್ರೆ, ಒಂದು ಮಗುವನ್ನ ಮನೆಯಲ್ಲಿ ಇತ್ತೀಚಿನ ಮಕ್ಕಳು ಹೇಗಿರ್ತಾರೆ ಅಂತ ಗೊತ್ತೇ ಇದೆ ನಮ್ಗೆ. ತುಂಬಾನೇ ತುಂಟರಾಗಿರ್ತಾರೆ. ಅದರಲ್ಲಿ ಕೂಡ ವಿಶೇಷ
ವಿಶೇಷಚೇತನ ಮಕ್ಕಳು ಅಂತ ಹೇಳಿದಾಗ ಅವರನ್ನ ವಿಶೇಷವಾಗಿಯೇ ನೋಡ್ಕೊಳ್ಬೇಕಾಗುತ್ತೆ. ಇಷ್ಟೊಂದು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀರಾ, ಹಾಗಾಗಿ ನಿಮ್ಮನ್ನ ನೋಡಿದಾಗ ನಿಜವಾಗ್ಲೂ ಖುಷಿ ಅಂತ ಅನ್ಸುತ್ತೆ. ದಂಪತಿಗಳಿಬ್ಬರನ್ನ ಕೂಡ ನೋಡಿದಾಗ. ಇವಾಗ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ಇಲ್ಲಿ? 15 ಇದ್ದಾರೆ. 15 ಜನ ಇದ್ದಾರೆ. ಓಕೆ, ನೀವು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? 10 ವರ್ಷ ಕಳೆಯಿತು. 10 ವರ್ಷ. ಓಕೆ, ಇದೊಂದು ಪ್ರಜ್ಞಾಶ್ರಮವನ್ನ ಆರಂಭ ಮಾಡ್ಬೇಕು ಅನ್ನೋಂತ ಯೋಚನೆ ಹೆಂಗ್ ಬಂತು ಅಂತ? ನನ್ನ ಕಸಿನ್ ಬ್ರದರ್ ಒಬ್ಬ ಇದ್ದ ಹತ್ತಿರದಲ್ಲಿ, ಅವನೊಂದು 13-14 ವರ್ಷ ಇದ್ದ, ತೀರಿ ಹೋದ. ಹಾಗಾಗಿ ಒಂದು ಪ್ರಾರಂಭಿಸಬೇಕು ಅಂತ ಅನಿಸಿತ್ತು. ಇವರನ್ನು ರೂಮ್ ಒಳಗೆ ಕೂಡಿ ಹಾಕಿದ್ರೆ ಇನ್ನಷ್ಟು ಅವ್ರು ಕುಗ್ಗಿ ಹೋಗ್ತಾರೆ, ನಿನ್ನ ಬೆಳವಣಿಗೆ ಆಗುದಿಲ್ಲ ಅಂತದ್ದು ಕೂಡ. ಹಾಗೆ ಸಮಾಜ ಮುಖ್ಯವಾಗಿ ತರಬೇಕೆಂಬ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಿದೆ. ಓಕೆ, ಪ್ರಾರಂಭದಲ್ಲಿ ಎಷ್ಟು ಜನ ಇದ್ರು ನಿಮ್ಗೆ? ಒಬ್ಬನಿಂದ ಸ್ಟಾರ್ಟ್ ಆಗಿದೆ. ಒಬ್ಬರಿಂದ ಸ್ಟಾರ್ಟ್ ಆಗಿದ್ದು ಅಂದ್ರೆ ಅವರನ್ನೇ ಇಟ್ಕೊಂಡು ಪ್ರಾರಂಭ ಮಾಡಿದ್ದು, ಇಲ್ಲ ಬೇರೆ? ಬೇರೆ. ಅವ್ರ ಹೆಸರು ಏನು ನೆನಪಿದೆ? ಪರಮೇಶ್ವರ್ ಅಂತ. ಈಗ ಇದ್ದಾರೆ ಅವರು? ಇದ್ದಾರೆ. ಓಕೆ, ಇದ್ದಾರೆ. ಓಕೆ ಓಕೆ. ಇವಾಗ ಇರುವಂತಹ ಮಕ್ಕಳನ್ನ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಎಷ್ಟು ಸವಾಲಿದೆ ಅಂತ? ಅಲ್ಲ, ತುಂಬಾ ಸವಾಲಿದೆ. ಅಂದ್ರೆ ಮಕ್ಕಳ ಹಾಗೇನೆ ದೇಹದ ಬೆಳವಣಿಗೆ ಆಗಿರ್ತದೆ, ಬಲ ತುಂಬಾ ಇರ್ತದೆ ಅವರಿಗೆ. ಬುದ್ಧಿಮಟ್ಟ ಮಾತ್ರ ಮಕ್ಕಳ ಹಾಗೆ, ಒಂದು 5-6 ವರ್ಷದ ಮಕ್ಕಳು ಹೇಗಿರ್ತಾರೋ ಸೇಮ್ ಹಾಗೆ ಇರ್ತಾರೆ. ಒಟ್ಟಿಗೆ ಆರೋಗ್ಯ ಸಮಸ್ಯೆಗಳು ಕೂಡ. ಹಗಲೊತ್ತು ಆಟ ಆಡ್ತಾ, ಎಷ್ಟು ಆರೋಗ್ಯ ಸಮಸ್ಯೆ ಇದ್ರು ಕೂಡ ಆಟ ಆಡ್ತಾ ಅವರು ಟೈಮ್ ಕಳೀತಾರೆ. ರಾತ್ರಿ ಆಗುವ ಜೋರಾಗ್ತದೆ. ನೋಡಿ ಬಿಹೇವಿಯರ್ ತೊಂದರೆ ಕಂಡು ಮತ್ತೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಲೇಬೇಕಾಗ್ತದೆ ಅಂತ ಪರಿಸ್ಥಿತಿ. ಹಾಸ್ಪಿಟಲ್ ಹೋದಾಗ ಹೇಳ್ತಾರೆ ಅಡ್ಮಿಟ್ ಆಗೋ ಸ್ಥಿತಿ ಇದ್ರೆ ನಾವು ಕೂಡ ಅಲ್ಲಿ ಇರ್ಬೇಕಾಗ್ತದೆ. ಹಾಗೆ ಇಲ್ಲಿ ಪರಿಸ್ಥಿತಿ ಫುಲ್ ಉಲ್ಟಾ ಪಲ್ಟಾ ಆಗ್ತದೆ. ಸ್ವಲ್ಪ ಸಮಸ್ಯೆ ಆಗ್ತದೆ ಅದರ ವಿಷಯದಲ್ಲಿ, ಆರೋಗ್ಯ ಸಮಸ್ಯೆ ಬಂದಾಗ. ಓಕೆ, ಇವ್ರನ್ನ ನೀವೊಂದು ಪ್ರಜ್ಞಾಶ್ರಮವನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಕೊಂಡಿದ್ರಿ ಸರ್? ಎಲ್ಲಿ ಇದ್ರಿ, ಹೇಗೆ ಅಂತ? ಇಲ್ಲ, ನಾನು 10th ಎಕ್ಸೆಲ್ ಒಂದು ಕೊಡಗು ವಿರಾಜಪೇಟೆ. ನಾನು ಓದ್ಲಿಕ್ಕಾಗಿ ಉಡುಪಿಗೆ ಹೋದೆ. ಅಲ್ಲಿ ಈವ್ನಿಂಗ್ ಕಾಲೇಜ್ ಹೋಗಿ ಡೇ ಟೈಮ್ ಇಂತ ಸೆಂಟರ್ ಸಿಕ್ಕಿತ್ತು. ಅಲ್ಲಿಂದ ನಾನು ಒಂದು 1999 ಈಚೆಗೆ ಕಂಟಿನ್ಯೂಸ್ ಆಗಿ ಇದೇ ಫೀಲ್ಡ್ ಅಲ್ಲಿ ಇದ್ದೇನೆ. ಏನ್ ಎಜುಕೇಶನ್ ಮಾಡಿ ಸರ್ ನೀವು? ನಾನು ITI ಮಾಡಿದೆ, ಮತ್ತೆ ಇದಕ್ಕೆ ಸಂಬಂಧ ಡಿಪ್ಲೊಮಾ ಮಾಡಿದೆ. ಓಕೆ, ನಿಮ್ಮ ಧರ್ಮಪತ್ನಿ ಕೂಡ ನಿಮ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ಅವರ ಬಗ್ಗೆ ಕೂಡ ಹೇಳಿ. ನಿಮ್ಗೆ ಮ್ಯಾರೇಜ್ ಆಗಿದ್ದು ಯಾವಾಗ, ಆಮೇಲೆ ನೀವು ಇದನ್ನ ಪ್ರಾರಂಭ ಮಾಡಿದ್ದ, ಹೇಗೆ ಅವರ ಸಾಥ್ ಹೇಗಿದೆ ಅಂತ? 2013 ಮ್ಯಾರೇಜ್ ಆಗಿ, ಅದು ಮದುವೆಗಿಂತ ಮೊದಲೇ ಪ್ರಾರಂಭಿಸಿದ್ದೆ ಇದನ್ನು. ಒಳ್ಳೆ ಸಪೋರ್ಟ್ ಇರೋದ್ರಿಂದ ಇದನ್ನು ಇಷ್ಟು ವರ್ಷ, ಒಂದು 10 ವರ್ಷಗಳ ಕಾಲ ನಡೆಸಿದೆವು ಸಪೋರ್ಟ್ ಇರೋದ್ರಿಂದ. ಓಕೆ, ಮದುವೆ ಆಗ್ಬೇಕಾದ್ರೆ ನಿಮಗೆ ಪ್ರಪೋಸಲ್ ಬರುವಾಗ ನಿಮಗೆ ಗೊತ್ತಿತ್ತ ಅವ್ರು ಏನಾದ್ರು ಹೇಳಿದ್ರ ಹೇಗೆ ಅಂತ ಹೇಳಿ? ಅಂದ್ರೆ ಅವರಿಗೆ ಕೂಡ ಇಷ್ಟ ಆಗಿ ಆ ತರವೇ ಆಗಿದ್ದ, ಇಲ್ಲ ಹೇಗೆ ಅಂತ? ಅದು ಮಾವನ ಮಗಳು, ಮೊದಲೇ ಗೊತ್ತಿತ್ತು ವಿಷಯ ಹೀಗಿದೆ. ಓಕೆ, ಅವರಿಗೆ ಕೂಡ ಮಕ್ಕಳನ್ನ ನೋಡ್ಕೊಳ್ಳೋದು, ಇವರನ್ನೆಲ್ಲ ಕಾಳಜಿ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ದಂಪತಿ ಇಬ್ರು ಕೂಡ ಸೇರ್ಕೊಂಡು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದೀರಾ ಅನ್ನುವಂಥದ್ದು. ಓಕೆ ಸರ್, ಮಕ್ಕಳ ದಿನಚರಿ ಹೇಗಿರುತ್ತೆ ಅಂತ? ಬೆಳಿಗ್ಗೆ 6 ಗಂಟೆ ಎಬ್ಬಿಸ್ತೇವೆ. ಅವ್ರದ್ದು ಸ್ನಾನ ಎಲ್ಲ ಮಾಡಿಸಿ, ನಂತರ ತಿಂಡಿ ವ್ಯವಸ್ಥೆ ಎಲ್ಲ ಆಗ್ತದೆ. ಅದು ಕೆಲವೊಮ್ಮೆ ಯಾರಾದ್ರೂ ದಾನಿಗಳು ಇರ್ತಾರೆ ತಿಂಡಿ ವ್ಯವಸ್ಥೆ ಕೂಡ. ಮತ್ತೆ 10 ಗಂಟೆಯಿಂದ ಹೀಗೆ ಸೂರ್ಯ ನಮಸ್ಕಾರ, ಯೋಗ ಮಾಡಿ, ಮತ್ತೆ ಅವರಿಗೆ ಐಕ್ಯ ಮಟ್ಟಕ್ಕೆ ಅನುಗುಣ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದನ್ನ ಬೆಳೆಸುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರು ಕಂಪ್ಯೂಟರ್ ಕೂಡ ಟೈಪ್ ಮಾಡ್ತಿದ್ದಾರೆ, ಅಕ್ಷರಾಭ್ಯಾಸಗಳು, ಕ್ರಾಫ್ಟ್ ವರ್ಕ್, ಹೀಗೆ ದಿನಚರಿಗಳನ್ನು ದುಡ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಆಗುತ್ತೆ, ಮಧ್ಯಾಹ್ನ ಮೇಲೆ ಮಲಗ್ತಾರ? ಇಲ್ಲ, ಮಲಗಿದ್ರೆ ರಾತ್ರಿ ನಿದ್ದೆ ಸ್ವಲ್ಪ ಕಡಿಮೆ ಆಗ್ತದೆ ಅವರಿಗೆ. ಮಲಗಿದಾಗ ಮತ್ತೆ ಅಲ್ಲಿ ಬೆಡ್ಶೀಟ್ ಹರಿಯೋದು, ಬಟ್ಟೆ ಹರ್ಕೊಳ್ಳೋದು, ಇದೆಲ್ಲ ಸಮಸ್ಯೆ ಇರ್ತದೆ. ಹಾಗೆ ಹಗಲು ಮಲಗಿ ಬಿಡುದಿಲ್ಲ, ಆಕ್ಟಿವಿಟಿ ಎಲ್ಲ ಬಿಡ್ತಾ ಇರ್ತೇವೆ ಅವರನ್ನು ಆದಷ್ಟು. ಸಂಜೆ ಸ್ನಾನ ಮಾಡಿ ತಿಂಡಿ ತಿಂದು ಮಲಗೋದು. ಹೌದು. ರಾತ್ರಿ ಏನು ಆಕ್ಟಿವಿಟೀಸ್ ಇರೋದಿಲ್ಲ ಅವರಿಗೆ? ರಾತ್ರಿ ಭಜನೆ ಇರ್ತದೆ, 7ರಿಂದ 7:30 ಭಜನೆ, ಡೈಲಿ ನಿತ್ಯ ಭಜನೆ ಇರ್ತದೆ. ಮತ್ತೆ 8 ಗಂಟೆಗೆ ಊಟ, 7:45 ಗಂಟೆಗೆ. ಓಕೆ ಸರ್, ತುಂಬಾ ಜನರು ನೋಡ್ಬೇಕಾದ್ರೆ ಕೆಲವರು ಮುಗ್ಧರಾಗಿ ಕಾಣ್ತಾರೆ, ಇನ್ನೊಂದು ಕೆಲವರು ಇಷ್ಟು ತುಂಬಾನೇ ಆಕ್ಟಿವ್, ಹೈಪರ್ ಆಕ್ಟಿವ್ ಆಗಿದ್ದಾರೆ ಸರ್. ಹಾಗಾಗಿ ಇಲ್ಲಿರುವಂತಹ ಯಾರು ತುಂಬಾ ಜೋರ್ ಅಂದ್ರೆ ಯಾರು ಅಂತ? ಜೋರು ಅಂತ ಹೇಳಿದ್ರೆ ಬಿಹೇವಿಯರ್ ಸ್ವಲ್ಪ ಹೈಪರ್ ಇರ್ತಾರೆ. 1-2-3 ಹುಡುಗರು ಸ್ವಲ್ಪ ಹೈಪರ್ ಇರ್ತಾರೆ. ಕೆಲವೊಂದು ಟೈಮ್ ಅಲ್ಲಿ ಹೈಪರ್ ಆಗ್ತಾರೆ. ಹಾಗೆ ಕೇರ್ ತಗೊಳ್ತಾ ಬೇಕಾಗ್ತದೆ, ಅವರು ಜಾಸ್ತಿ ನಿಗಾ ವಹಿಸ್ಬೇಕಾಗ್ತದೆ. ಅವರ ಹಠ ನೋಡಿ ನಿಮ್ಗೆ ಯಾವತ್ತಾದ್ರೂ ಕೋಪ ಬರುತ್ತೆ ಸರ್? ಇರ್ತದೆ, ಕೆಲವೊಮ್ಮೆ ಬರ್ತದೆ. ಆದ್ರೆ ಒಂದು ಗಳಿಗೆ ಮಾತ್ರ, ಮತ್ತೆ ಅವರೇ ಖುಷಿಯಲ್ಲಿ ಬರ್ತಾರೆ. ನಾವು ಅದು ಅವ್ರಿಗೆ ಅದು ಆ ವಿಷಯವೇ ಗೊತ್ತಿರುದಿಲ್ಲ, ಒಂದು ಆದ ಘಟನೆಗಳೆಲ್ಲ. ಮಕ್ಕಳಾಗೇನೆ ಸೇಮ್. ಓಕೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್, ಈ ತರ ಯಾವೆಲ್ಲ ಸಂಭ್ರಮ ಉಂಟು ಅವರ ನಡುವೆ ಅದನ್ನ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸರ್. ಯಾವೆಲ್ಲ ಸೆಲೆಬ್ರೇಟ್ ಇಲ್ಲಿ ನಡೆಯುತ್ತೆ? ತುಂಬಾ ಜನ ಬರ್ತಿದ್ದಾರೆ. ಈಗ ಕ್ಲಬ್ಬಿನವರಾಗ್ಲಿ, ದಾನಿಗಳ, ಅವರ ಹುಟ್ಟು ಹಬ್ಬ, ವೆಡ್ಡಿಂಗ್, ಮನೇಲಿ ಏನೇ ನಡೆಯುವಂತಹ ವಿಶೇಷ ಸಂದರ್ಭಗಳು ಇದ್ರೆ ಈ ಪುಟ್ಟ ಆಶ್ರಮವನ್ನು ನೆನಪು ಮಾಡಿ ಬಹಳ ಪ್ರೀತಿಯಿಂದ ಇಲ್ಲಿ ಬರ್ತಿದ್ದಾರೆ. ಮತ್ತೆ ಒಂದು 10 ವರ್ಷ ಆಯ್ತು ಅಂದ್ರೆ ಆ ದಾನಿಗಳೆಲ್ಲರ ಸಹಕಾರದಿಂದಲೇ 10 ವರ್ಷ ನಡೆಯಿತು. ನಾವು ಕಾರಣಕ್ಕೆ ಇದ್ದೇವೆ ಅಷ್ಟೇ ನೋಡಿಕೊಂಡು, ಅವರೆಲ್ಲ ಸಪೋರ್ಟ್ ಇಂದ ಇದು ನಡೆಸ್ತಿದ್ದೇವೆ. ಓಕೆ ಸರ್, ಇಲ್ಲಿಗೆ ಕೆಲವೊಂದಿಷ್ಟು ವಸ್ತುಗಳನ್ನ ಎಲ್ಲ ದಾನಿಗಳು ಕೊಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕೊಟ್ಟಂತಹ ದಾನಿಗಳನ್ನಾಗಿರುವ, ಸಣ್ಣ ಘಟ್ಟದಲ್ಲಿ ಕೊಟ್ಟಂತಹ ದಾನಿಗಳನ್ನ ಒಮ್ಮೆ ನೆನಪು ಮಾಡ್ಕೊಂಡು ಹೇಳೋದಾದ್ರೆ? ಅಲ್ಲ, ಅವರು ನೆನಪು ಮಾಡ್ಲಿಕ್ಕೆ ಹೋದ್ರೆ ತುಂಬಾ ದಾನಿಗಳಿದ್ದಾರೆ. ಅದು ಸಂಘ ಸಂಸ್ಥೆಗಳು ಕೂಡ ತುಂಬಾ ಕ್ಲಬ್ಗಳು, ಎಲ್ಲ ಕ್ಲಬ್ಗಳು, ಈಗ ಸೊಸೈಟಿಗಳಾಗಲಿ, ದೇವಸ್ಥಾನ, ಸತ್ಯಸಾಯಿ ಮಂದಿರ, ಹಾಗೆ ಶಾಲೆ, ಅಂಬಿಕೆ ಶಾಲೆ, ನೆನ್ಪು ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಇದೆ. ಹಾಗೆ
ಎಲ್ಲರನ್ನು ಇವ್ನ ಮನಸ್ಸೆಲ್ಲ ನೆನ್ಪಡ್ಕೊಳ್ತಿದ್ದಾನೆ ಪ್ರತಿಯೊಬ್ಬರು. ಓಕೆ ಸರ್, ಇವರನ್ನ ಹೊರಗಡೆ ಕರ್ಕೊಂಡು ಹೋಗುವಂತದ್ದು ಆತರ ಏನಾದ್ರು ಮಾಡ್ತೀರಾ ಹೇಗೆ ಅಂತ? ಕೆಲವು ಕರ್ಕೊಂಡು ಹೋಗ್ತೇವೆ, ಕೆಲವರು ಗೃಹ ಪ್ರವೇಶ ಎಲ್ಲ ಇದ್ದಾಗ ನಮ್ಮನ್ನು ಕರೆಸ್ತಾರೆ, ಹೋಗ್ತೇವೆ, ಖುಷಿಯಿಂದ ಹೋಗ್ತೇವೆ, ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಬರ್ತೇವೆ. ಅಲ್ಲಿ ಕೇಳ್ತಾರಾ? ಅಲ್ಲಿ ವಾತಾವರಣ ಚೇಂಜ್ ಆಗಿ ಸ್ವಲ್ಪ ಕಷ್ಟ ಆಗ್ತದೆ ಹೊರಗೆ ಹೋದಾಗ, ಆದ್ರೆ ಅವರಿಗೊಂದು ಚೇಂಜಸ್ ಕಾಣ್ತದೆ ಹೊರಗೆ ಹೋದಲ್ಲಿ. ಹಾಗೆ ಕರ್ಕೊಂಡು ಹೋಗ್ತೇವೆ ಕಷ್ಟ ಆದ್ರೂ ಕೂಡ. ಕೆಲವು ಮೂವಿಗಳು ರಿಲೀಸ್ ಇದ್ದಾಗ ನಮ್ಮನ್ನು ಕರೆಸ್ತಾರೆ, ಅಲ್ಲಿ ಕೂಡ ಹೋಗಿ ಬರ್ತೇವೆ. ನೋಡ್ತಾರಾ ಅವರು ಮೂವಿ ಹೇಗೆ? ಕೆಲವರು ನೋಡ್ತಾರೆ, ಕೆಲವರು ಅಲ್ಲಿ ಅವ್ರಿಗೆ ಇರಿಟೇಟ್ ಆಗ್ತದೆ ಹೋದಾಗ, ಸ್ವಲ್ಪ ಕಷ್ಟ ಆಗ್ತದೆ, ಅವ್ರು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಹೊರಗೆ ಹೋದಾಗ. ಓಕೆ ಸರ್, ಹಾಗೇನೆ ಇವರ ಮನೆಯವ್ರ ಬಗ್ಗೆ ಮಾತಾಡಬೇಕು. ಬಂದು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ, ಮತ್ತೆ ಬಂದು ನೋಡ್ಕೊಂಡು ಹೋಗುವಂತದ್ದು ಅಥವಾ ಕಾಲ್ ಮಾಡಿ ವಿಚಾರಿಸ್ತಾ ಇರುವಂತದ್ದು ಮಾಡ್ತಾರಾ ಹೇಗೆ ಅಂತ? ಕೆಲವರು ಬಿಟ್ಟು ಹೋಗ್ತಾರೆ, ಫಸ್ಟ್ 1-2 ವರ್ಷ ಬರ್ತಾರೆ, ಆಕ್ಟಿವ್ ಅಲ್ಲಿ ಇರ್ತಾರೆ, ಮತ್ತೆ ಮೇಲೆ ಜಾರಿಕೊಳ್ತಾರೆ, ಯಾವ್ದಕ್ಕೂ ರೆಸ್ಪಾನ್ಸ್ ಇರುದಿಲ್ಲ. ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೋಡ್ಲಿಕ್ಕೆ ಬರುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಕೆಲವರು ತುಂಬಾ ಪ್ರೀತಿ ಮಾಡೋರು ಇದ್ದಾರೆ, ಮಗು ತರ ಟ್ರೀಟ್ ಮಾಡೋರು ಇದ್ದಾರೆ, 2 ತರದ ವ್ಯಕ್ತಿತ್ವದವರು ಕೂಡ ಇದ್ದಾರೆ. ಬರದೇ ಇರೋರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀರಾ? ಈ ತರ ಕಾಂಟ್ಯಾಕ್ಟ್ ಮಾಡಿದ್ರು ರೆಸ್ಪಾನ್ಸ್ ಇರುದಿಲ್ಲ ಮೇಡಮ್, ಅವರು ಅಡ್ರೆಸ್ ಚೇಂಜ್ ಮಾಡಿ ಹೋಗೋರು ಕೂಡ ಇದ್ದಾರೆ. ಇಲ್ಲಿ ತುಂಬಾ ಏಜ್ ನವ್ರು ಅಂದ್ರೆ ಯಾರು ಇರೋದು ಅಂತ? ಇದು ಸುರೇಶ್ ಅಂತ, ಒಂದು 62-63 ವರ್ಷ ಆಗಿದೆ. ಸಣ್ಣ ಏಜ್ ನವ್ರು ಅಂತ ಹೇಳಿದ್ರೆ 26. ಸುರೇಶ್ ಅವರು ಹೇಳಿದ್ರಲ್ಲ, ಅವರ ಪೇರೆಂಟ್ಸ್ ಅವರ ಯಾರಾದ್ರೂ ಮನೆಯವರು ಬರ್ತಾರೆ, 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಬಂದು ಹೋಗ್ತಾರೆ. ಅವರು ಇಲ್ಲಿಗೆ ಬಂದು ಕೂಡ ಫಸ್ಟ್ ಇಂದಲೇ ಇದ್ದಾರೆ? ಅವರು ಸ್ಟಾರ್ಟಿಂಗ್ ಇಂದ ಕೂಡ ಇದ್ದಾರೆ. ಓಕೆ, ಅವರ ಆಕ್ಟಿವಿಟೀಸ್ ಎಲ್ಲ ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಏನಾದ್ರು ಇದ್ದಾರಾ ಹೇಗೆ ಅಂತ? ಅವರು ಡ್ರಾಯಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದ್ದಾರೆ, ನೀಟ್ನೆಸ್, ಡ್ರಾಯಿಂಗ್ ತುಂಬಾ ಇಂಟ್ರೆಸ್ಟ್ ಬರ್ತಾರೆ. ಈ ಗ್ರೀಟಿಂಗ್ಸ್ ಫ್ಲವರ್ ಮಾಡ್ತೇವೆ, ಅದಕ್ಕೆಲ್ಲ ಬಣ್ಣ ಹಚ್ಚೆಲ್ಲ ಅವ್ರು ಹಚ್ಚಿ ಕೊಡ್ತಾರೆ. ಓಕೆ, ಇವಾಗ ಇಂತಹ ಮಕ್ಕಳನ್ನ ನೋಡ್ಕೊಳ್ಳು ಅಂತ ಹೇಳಿದ್ರೆ, ನಾನು ಇದಕ್ಕೆ ಮುಂಚೆ ಕೂಡ ನೀವು ಹೇಳಿದ್ರೆ ಸವಾಲು ತುಂಬಾನೇ ಇದೆ ಅನ್ನುವಂಥದ್ದು. ಹಾಗಾಗಿ ಇಂತಹ ಮಕ್ಕಳನ್ನ ನಾವು ಇಲ್ಲಿಗೆ ತಂದು ಬಿಡಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇದ್ರೆ ಹೇಗೆ ಅಂತ? ಅವ್ರು ಕರ್ಕೊಂಡು ಬರ್ಬೋದಾ, ಬಿಡ್ಬೋದಾ, ಹೇಗೆ? ಕರ್ಕೊಂಡು ಬರ್ಬೋದು, ಫಸ್ಟ್ ನಾವು ನೋಡ್ಬೋದು. ಕೆಲವ್ರು ಎಂತ ಮಾಡ್ತಾರೆ ಅಂದ್ರೆ, ಕೆಲವು ತುಂಬಾ ಹೈಪರ್ ಇದ್ದಾರೆ, ಬಂದಾಗ ಹೈಪರ್ ಇದ್ರೆ ಈ ಮಕ್ಕಳಿಗೆ ಉಪದ್ರ ಮಾಡ್ತಾರೆ, ಅದು ಸ್ವಲ್ಪ ನಮ್ಗೆ ಕಷ್ಟ, ಕಚ್ಚೋದು, ಹೊಡಿಯೋದು, ದೂಡಿ ಹಾಕೋದೆಲ್ಲ ಮಾಡ್ತಾರೆ. ಅದು ಸ್ವಲ್ಪ ನೋಡಿ ನಾವು ತಗೊಳ್ತಿದ್ದೇವೆ. ಇವ್ರು ಸ್ವಲ್ಪ ಇನ್ನಿನ್ಸ್ಟೆಂಟ್ ಗಳಿದ್ದಾರೆ, ಇವರಿಗೆ ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೆ ಅದು ಪುನಃ ಕಷ್ಟ ಆಗ್ತದೆ. ಇವ್ರು ಕೂಡ ಆ ಬಿಹೇವಿಯರ್ ಇವ್ರು ಹೋಗಿಕೊಳ್ತಾರೆ ಹೋಗಿ, ಹಾಗಾಗಿ ನೋಡಿ ತಗೊಳ್ತಿದ್ದೇವೆ. ನೋಡಿ ತಗೊಳ್ತೀರಿ, ಬಟ್ ನೋಡಿ ತಗೊಳ್ತೀರಿ ಅಂತ ಅವರ ಬಿಹೇವಿಯರ್ ಎಲ್ಲ ಹೇಗಿದೆ ಅನ್ನುವಂಥದ್ದು. ಓಕೆ, ಅದ್ರ ಜೊತೆಗೆ ನಿಮ್ಮ ಮಕ್ಕಳು, ನಿಮಗೆ ಕೂಡ 2 ಮಕ್ಕಳಿದ್ದಾರೆ ಸರ್, ಹೆಣ್ಣು ಮಕ್ಕಳೇ 2 ಕೂಡ. ಏನ್ ಮಾಡ್ಕೊಳ್ತಾ ಇದ್ರೆ? ಹೆಸರು ಏನು ಅವ್ರದ್ದು? ಒಬ್ಬ ಸಣ್ಣವಳು ಜ್ಞಾನಶ್ರೀ, ದೊಡ್ಡವಳು ಜ್ಯೋತ್ಸ್ನಾ. ದೊಡ್ಡವಳು 6th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ, 2ನೇವಳು UKG. ಅಂಬಿಕಾದಲ್ಲಿ ಅಲ್ಲಿ ಸರ್ ಫ್ರೀ ಸೀಟ್ ಕೊಟ್ಟಿದ್ದಾರೆ, ಹಾಗೆ ಅಲ್ಲಿ ಎಜುಕೇಶನ್ ಮಾಡ್ತಿದ್ದಾರೆ. ಅವ್ರು ಹೇಗೆ ಇವ್ರ ಜೊತೆ ಮಾತಾಡ್ಕೊಂಡು ಆರಾಮ? ಅವರು ಹುಟ್ಟಿನಿಂದಲೂ ಒಟ್ಟಿಗೆ ಇದ್ದಾರೆ, ಹಾಗಾಗಿ ಒಟ್ಟಿಗೆ ಮಾವ ಅಣ್ಣ ಒಟ್ಟಿಗೆ ಇರ್ತಾರೆ. ಇವ್ರು ಕೂಡ ಅಷ್ಟೇ, ಸಂಜೆ 3 ಗಂಟೆ ಆಗುವಾಗ ಶುರು ಮಾಡ್ತಾರೆ, ಕರ್ಕೊಂಡ್ ಬರುದಿಲ್ಲ, ಟೈಮ್ ಆಯ್ತು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವ್ರು ಹೇಳೋದಕ್ಕೆ ಶುರು ಮಾಡ್ತಾರೆ. ಕತ್ತಲೆ ಆದ ತಕ್ಷಣ ಮಧ್ಯಾಹ್ನ ಆದ್ರೂ ಅಷ್ಟೇ, ಈಗ ಮೋಡ ಹಾಕಿ ಕತ್ತಲೆ ಆದ್ರೂ ಸಹ 4 ಟೈಮ್ ಆಯ್ತು, ಹೋಗಿ ಕರ್ಕೊಂಡ್ ಬರ್ಲಿಕ್ಕೆ ಹೋಗಿ ಇದು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವ್ರು ಎಲ್ಲೂ ಹೊರಗೆ ಹೋಗುವಾಗಿಲ್ಲ, ಹೊರಗೆ ಹೋದ ತಕ್ಷಣ ಯಾಗೋ ಬರ್ತಾರೆ ಕೇಳಿ ಶುರು ಮಾಡ್ತಾರೆ. ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದಾರೆ ಅಂತ? ಹೌದು. ಅವರಿಗೆ ಬರೀಲಿಕ್ಕೆ ಓದ್ಲಿಕ್ಕೆ ಬಿಡ್ತಾರ ಇವರು? ಅವರು ಓದ್ಲಿಕ್ಕೆಲ್ಲ ಬಿಡ್ತಾರೆ, ಸ್ವಲ್ಪ ಬೊಬ್ಬೆ ಹೊಡಿತಾ ಇರ್ತಾರೆ. ಮತ್ತೆ ಶಾಲೆ ಬಿಟ್ಟು ಬರುವಾಗ ಅವ್ರಲ್ಲಿ ಬ್ಯಾಗ್ ಫಸ್ಟ್ ಚೆಕ್ ಮಾಡ್ತಾರೆ, ಎಲ್ಲ ಐಟಮ್ಗಳು ಉಂಟಾ, ಬಾಟ್ಲಿ ಆಗ್ಲಿ, ಸ್ಲೇಟ್, ಕಡ್ಡಿಗಳೆಲ್ಲ ಉಂಟು, ಇಲ್ಲದ್ರೆ ಅವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಈಗ ಎಲ್ಲಿ ಹೋಯ್ತು ಅದು ತಂದು ಬಿಡಿ. ಹಾಗೆ ಅದ್ರ ಬಗ್ಗೆ ತುಂಬಾ ಅವ್ರು ಕೇರ್ ತಗೊಳ್ತಾರೆ, ಇವ್ರು ನಾವು ಜೋರ್ ಮಾಡ್ತಾರೆ ಅಂತ ಹೇಳ್ಕೊಂಡು ಮಕ್ಕಳು. ಹಾಗಾಗಿ ಜೋರಂದ್ರೆ ಕೇಳ್ತಾರೆ, ಎಲ್ಲಿ ಹೋಯ್ತು ನಿಮ್ಮ ಕಡ್ಡಿ, ಸ್ಲೇಟ್ ಅಲ್ಲಿ, ಪುಸ್ತಕ ಎಲ್ಲಿ, ದಿನದಲ್ಲಿ ತುಂಬಾನೇ ಖರ್ಚು ಇರುತ್ತೆ. ಒಂದೊಂದ್ಸಲ ಬೇರೆಯವರು ಔಟ್ಸೈಡ್ ಇಂದ ಬಂದ್ರೆ ಅವರು ಕೊಡ್ತಾರೆ ಅನ್ನೋವಂಥದ್ದು. ಇಲ್ಲದೆ ಇದ್ರೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ? ಇಲ್ಲದ್ರೆ ನಾವೇ ಇಲ್ಲ, ಅಡಿಗೆ ಎಲ್ಲ ನಾವೇ ಮಾಡ್ತೇವೆ. ಸಣ್ಣ ಟ್ರಸ್ಟ್ ಇದೆ, ದಾನಿಗಳು ಕೆಲವರು ಸ್ವಲ್ಪ ಹೆಲ್ಪ್ ಮಾಡೋರಿದ್ದಾರೆ, ಅದರಿಂದ ನಮಗೆ ದಿನಸಿ ತರ್ತೇವೆ. ಮತ್ತೆ ಸತ್ಯಸಾಯಿ ಮಂದಿರದಿಂದ ಪ್ರತಿ ತಿಂಗಳು ಕೂಡ ಪ್ರಾರಂಭದಿಂದ ಕೂಡ ನಮಗೆ ಗ್ರೋಸರೀಸ್ ಕೊಟ್ಟಿದ್ದಾರೆ, ನಮ್ಮ ಅವಶ್ಯಕತೆಗಳನ್ನು. ಹಾಗೆ ನಾವು ನಡೆಸ್ತಾ ಇದ್ದೇವೆ. ಓಕೆ, ಸಹಕಾರ ಅನ್ನುವಂಥದ್ದು ತುಂಬಾನೇ ಇದೆ. ಹಾಗಾಗಿ ನಾವು ಈ 10 ವರ್ಷದ ಹೇಗೆ ಹೋಯ್ತದೋ ಈಗ ಎಲ್ಲರ ಸಹಕಾರ ಆಶೀರ್ವಾದದಿಂದ. ಓಕೆ ಸರ್, ನಿಮ್ಮ ವೈಫ್ ನಿಮಗೆ ಸಾಥ್ ಕೊಡ್ತಾ ಇದ್ದಾರೆ, ಹಾಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕೂಡ ಸಪೋರ್ಟ್ ಇದೆಯಾ ಅಂತ? ಫಸ್ಟ್ ಸ್ವಲ್ಪ ಕಡಿಮೆ ಇತ್ತು, ಈಗ ಅನಿವಾರ್ಯ ಆಗಿದೆ, ಒಪ್ಪಿಕೊಂಡಿದ್ದಾರೆ. ಓಕೆ ಸರ್, ಇವಾಗ ಒಂದು ಆಶ್ರಮವನ್ನ ಮಾಡ್ತೀವಿ ಅಂತ ಹೇಳಿದಾಗ ಕೆಲವೊಂದು ಮಾತುಗಳು ಕೂಡ ಬರುತ್ತೆ, ಹಣ ಮಾಡೋದಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಕೂಡ ಇಂಥ ಮಾತುಗಳನ್ನ ಕೇಳಿದ್ದೀರಾ ಹೇಗೆ? ಹೇಳ್ತಾರೆ. ಹಾಗೆ ನಾನು ಅವ್ರ ಹೇಳೋದು ಒಂದೇ ಮಾತು,
ನಮಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ಸುತ್ತೆ. ಹಾಗೆ 1 ತಿಂಗಳ ಮಟ್ಟಿಗೆ ಇಲ್ಲಿ ಬಂದು ನಿಲ್ಲಿ ಮಾಡ್ಲಿ, ಎಷ್ಟು ಹಣ ಮಾಡ್ತೇವೆ ಎಂತ ಮಾಡ್ತೇವೆ ಅವ್ರಿಗೆ ಗೊತ್ತಾಗ್ತದೆ ಅಷ್ಟೇ ನಾನು ಹೇಳೋದು. ಹೌದು ಹೌದು, ಅವರು ಬಂದು ನಿಂತು ನೋಡ್ಬೇಕು, ಆಗ ಗೊತ್ತಾಗುತ್ತೆ. ಎಷ್ಟು ಹಣ ಮಾಡ್ತಿದ್ವಿ, ಏನು ಎಷ್ಟು ಕಷ್ಟ ಇದೆ ಇಲ್ಲಿ ನೋಡಿ. ನೀವಿವಾಗ ದಾನಿಗಳು ಕೊಟ್ರೆ ಓಕೆ, ಇಲ್ಲ ಅಂತಿದ್ರೆ ಇವರ ಮಕ್ಕಳನ್ನೇ ನೋಡ್ಕೊಂಡಿರ್ತೀರಾ, ನಿಮ್ಮ ಖರ್ಚಿಗೆ ಏನ್ ಮಾಡ್ತೀರಾ ಅಂತ? ಅಲ್ಲ, ನಾವು ಅವರೆಲ್ಲ 15 ನಾವು ಒಂದು 4 ಜನ 19 ಜನ ಹಾಗೆ ಪಾಸ್ ಆಗ್ತಿದೆ ನಮ್ಮದು. ಅವರ ಜೊತೆಗೇನೆ ನೀವು ಕೂಡ ಇದ್ಕೊಂಡು ಪಾಸ್ ಆಗ್ತಾ ಇದೆ ಅನ್ನೋವಂಥದ್ದು. ಓಕೆ ಸರ್, ಇನ್ನಷ್ಟು ಮಕ್ಕಳು ಬರ್ಬೇಕು ಅನ್ನುವಂತ ಯೋಚನೆ ಇದ್ಯಾ ಹೇಗೆ ನಿಮ್ಗೆ ಅಂತ? ಅಂದ್ರೆ ಇನ್ನಷ್ಟು ಮಕ್ಕಳನ್ನ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆಯಾ? ಅದು ಕನಸು ದೊಡ್ಡದಾಗಿದೆ. ಈಗ ನಮಗೆ ಇರೋದು ಬಾಡಿಗೆ ಕಟ್ಟಡದಲ್ಲಿ, ಇದು ಹಾಗೆ ಒಂದು ಜಾಗದ ವ್ಯವಸ್ಥೆ ಆಗಿದೆ. ಒಂದು 1/2 ಎಕರೆ ಜಾಗ ದಾನಿಗಳೆಲ್ಲ ಸೇರಿ ತೆಗೆದುಕೊಟ್ಟಿದ್ದಾರೆ. ಬಾವಿ ಕೆಲಸ ಆಗ್ತಾ ಇದೆ. ಹಾಗೆ ಒಂದು ಕಟ್ಟಡದ ಕೂಡ ಒಂದು ಕೆಲಸ ಆಗ್ಬೇಕು, ಇನ್ನೆಷ್ಟು ಪೇಪರ್ ವರ್ಕ್ ಎಲ್ಲ ಹಾಗೆ ಒಂದು ಮಾಡ್ಲಿಕ್ಕಿದೆ. ಹಾಗೆ ಅದೊಂದು ವ್ಯವಸ್ಥೆ ಆದ್ರೆ ಇನ್ನಷ್ಟು ಜನ ನೋಡ್ಕೊಳ್ಬೇಕಂತ ತುಂಬಾ ಇದು ಇದೆ. ಓಕೆ, ಬರ್ತ್ಡೇ ಎಲ್ಲ ಯಾವ ರೀತಿಯಾಗಿ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋ ಹಾಗೇನೆ ನೀವು ಕಟ್ಟಡವನ್ನ ಮಾಡೋದಕ್ಕೆ ಕೂಡ ಸಹಕಾರ ಬೇಕು ಅನ್ನುವಂಥದ್ದು ಇದೆ ಅಲ್ವಾ ಸರ್? ಓಕೆ, ಇವಾಗ ಇಲ್ಲಿರುವಂತಹ ಜನ ಇವಾಗ ಎಷ್ಟು ಜನರನ್ನ ಈ ಒಂದು ಪ್ರಜ್ಞಾಶ್ರಮ ಸಾಕಿದೆ ಅಂತ ಒಟ್ಟು ಟೋಟಲ್ ಆಗಿ ಇವಾಗ ಇರೋರಲ್ಲದೆ ಇಲ್ಲಿವರೆಗೆ ಎಷ್ಟು ಜನ ಇದ್ರು ಬಂದು ಇಲ್ಲಿ? 20 ಮೇಲೆ ಹೋಗಿದೆ, 20-25 ಸ್ವಲ್ಪ ಮಟ್ಟಿಗೆ ಅವರು ಬಿಹೇವಿಯರ್ ಚೇಂಜಸ್ ಕಂಡು ಮನೆಯವರು ಖುಷಿಯಿಂದ ಕರ್ಕೊಂಡು ಹೋಗಿದ್ದಾರೆ ಕೆಲವರು. ಅದು ರಿಕವರ್ ಅಲ್ಲ, ಬಿಹೇವಿಯರ್ ಅವರು ಮನೆಯಲ್ಲಿ ನೋಡ್ಕೊಳ್ಬಹುದು ಎಂಬ ಸ್ಥಿತಿ ಬಂದಾಗ ಅವ್ರು ಕರ್ಕೊಂಡು ಹೋಗ್ತಾರೆ. ಓಕೆ, ಡೆತ್ ಆಗಿದೆ ಏನಾದ್ರು ಇದೆಯಾ? ಇಲ್ಲ ಏನಿಲ್ಲ. ಓಕೆ, ಆರೋಗ್ಯವಾಗಿಯೇ ಇದ್ದಾರೆ. ಸ್ವಲ್ಪ ಜಾಸ್ತಿ ಆರೋಗ್ಯ ಆಯ್ತು ಅಂತ ಹೇಳಿದಾಗ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ. ಆರೋಗ್ಯ ಸ್ವಲ್ಪ ಇಂಪ್ರೂವ್ ಆಯ್ತು ಅಂತ ಯೋಚನೆ ಕಂಡೆ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಓಕೆ ಸರ್, ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಹೊತ್ತಿಗೆಲ್ಲ ಮಾಡ್ಬೋದು ಇಲ್ಲಿ ಅಂತ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಆ ತರನ? ಹಾಗೇನಿಲ್ಲ, ಯಾವ ಬೇಕಾದ್ರು ಬರ್ಬೋದು. ನಿತ್ಯ ಟೈಮಿಂಗ್ಸ್ ಎಂತೇನಿಲ್ಲ, ಯಾವ ಬೇಕಾದ್ರು ಬಂದು ಮಾಡ್ಬೋದು. ಅದು ಅನ್ನದಾನದಾದ್ರೆ ಟೈಮಿಂಗ್ಸ್ ಇರ್ತದೆ, ಆ ಊಟ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಬೇರೆ ಯಾವ ಬೇಕಾದ್ರು ಬರ್ಬೋದು. ಬುಕಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಕೂಡ ಕಾಲ್ ಮಾಡಿ ಹೇಳ್ಬೇಕು, ಬೇರೆ ದಿನ ಬುಕಿಂಗ್ ಆಗಿರುತ್ತೆ. ಹಾಗೆ ಒಂದು ಕೇಳಿದ್ರೆ ನಾವು ಟೈಮ್ ಹೇಳ್ತೇವೆ. ಇಲ್ಲದ ಬಾರಿಗೆ ಬರ್ತಡೇ ಮಾಡಿ ಹೋಗುದಿದ್ರು ಹಾಗೆ ಹೋಗ್ಬೋದು. ಏನ್ ನಮ್ದೇನು ಇದೇ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಯಾವ್ದು ಕೂಡ ಇಲ್ಲ. ಓಕೆ, ಮಕ್ಕಳು ನಿಮಗೆ ಜೋರ್ ಮಾಡ್ತಾರಾ ಸರ್? ಇರ್ತದೆ ಗೊತ್ತಾಗುದಿಲ್ಲ ಅವ್ರಿಗೆ ಎಂತ ಮಾಡ್ಬೇಕು ಗೊತ್ತಾಗುದಿಲ್ಲ. ಸಿಟ್ಟಿನ ಟೈಮಲ್ಲಿ ಏನೊಂದು ಹೇಳಿ ಹೋಗ್ತದೆ, ಮಾಡ್ತಾರೆ. ಕೆಲವೊಮ್ಮೆ ಕಚ್ಚುತ್ತಾರೆ, ಅದು ಕೂಡ ಒಂದು ಭಾಗ, ಅದೆಲ್ಲ ಕೂಡ ನಾಶ ಮಾಡುವಾಗ. ಓಕೆ, ನಿಮ್ಗೆ ಸರ್ಕಾರದಿಂದ ಅನುದಾನಗಳೆಲ್ಲ ಬರ್ತಾ ಇದೆಯಾ, ಬಂದಿದ್ಯಾ, ಹೇಗೆ? ಇಲ್ಲ, ಯಾವ್ದು ಬರ್ಲಿಲ್ಲ. ಇಲ್ಲ, ಸರ್ಕಾರ ನೀವೇನಾದ್ರೂ ಅಪ್ಲೈ ಮಾಡಿದಿರಾ ಸರ್? ಹೇಗೆ ಅಪ್ಲೈ ಅಂದ್ರೆ ಈಗ ದೊಡ್ಡ ಮಕ್ಕಳು ಹಾಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ. ದೊಡ್ಡವರು ಎಲ್ಲ ಏಜ್ ಇಡಲ್ಲ, ಹಾಗೆ ಮಕ್ಕಳಿಗೆ ಆದ್ರೆ ಸಿಗ್ತದೆ, ಸರ್ಕಾರದ ಫಂಡ್ ಎಲ್ಲ ಬರ್ತದೆ 18 ವರ್ಷ ಒಳಗಿನವರಿಗೆ. ದೊಡ್ಡವರಿಗೆ ಸ್ವಲ್ಪ ಕಷ್ಟ. ಓಕೆ, ಕಟ್ಟಡ ಕಟ್ಟೋದಿಕ್ಕೆ ಏನಾದ್ರು ದಾನ ಗೌರ್ಮೆಂಟ್ ಇಂದ? ಇಲ್ಲ, ಯಾವ್ದು ದಾನಗೂ ಸಿಗ್ತದ ಗೊತ್ತಿಲ್ಲ ಮೇಡಮ್. ಒಂದು ದಾನಿಗಳನ್ನ ನಾವು ನಂಬಿಕೊಂಡಿದ್ದೇವೆ. ಗೌರ್ಮೆಂಟ್ ಕಡೆಯಿಂದ ಕೂಡ ಸಿಗ್ಬೇಕು ಅನ್ನುವಂಥದ್ದು. ಹೌದು, ಸಿಕ್ಕಿದ್ರೆ ನಮಗೆ ಸ್ವಲ್ಪ ಉಪಕಾರ ಆಗ್ತದೆ. ಓಕೆ ಸರ್, ಇಲ್ಲಿಯವರೆಗೆ ಇಲ್ಲಿ ಬಂದು ಸಂಭ್ರಮವನ್ನ ನಿಮ್ಮ ಜೊತೆಗೆ ಸಂಭ್ರಮಿಸಿದ್ದಾರಲ್ಲ, ಅಂತವರಿಗೆ ಏನ್ ಹೇಳ್ತೀರಾ ಅಂತ, ಹಾಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ ನೀವು ಕೊನೆಯದಾಗಿ? ಅದೇ, ನಿಮ್ಮೆಲ್ಲ ಸಹಕಾರದಿಂದ 10 ವರ್ಷಗಳ ಕಾಲ ಈ ಆಶ್ರಮ ಬಹಳ ಸಂತೋಷದಿಂದ ಮುನ್ನಡೀತಿದೆ. ಹಾಗೆ ಮುಂದೆ ಕೂಡ ನಿಮ್ಮ ಎಲ್ಲರ ಆಶೀರ್ವಾದ, ಸಹಕಾರ ಹಾಗೂ ಮಾರ್ಗದರ್ಶನ ತುಂಬಾ ಅವಶ್ಯಕತೆ. ಇನ್ನಷ್ಟು ಸಮಾಜದಿಂದ ಹಾಗೆ ಮನೆಯವರಿಂದ ವಂಚಿತರಾದ ದೇವರ ಮಕ್ಕಳನ್ನು ಸಾಕಿ ಸಲುವ ನಿಮ್ಮೆಲ್ಲರ ಒಂದು ಸಹಕಾರ ಅತಿ ಅವಶ್ಯಕ. ಓಕೆ ಸರ್, ದೇವರ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರಿ. ನಾವು ಬಂದಾಗ, ನಾವು ಎಲ್ಲಿ ಇಷ್ಟರವರೆಗೆ ಬಂದಾಗ್ಲೂ ಅಷ್ಟೇ ನಗುಮುಗದಿಂದ ನಮ್ಮನ್ನಂತೂ ನೋಡ್ತೀರಾ, ಅದ್ರ ಜೊತೆಗೆ ಪ್ರತಿಯೊಬ್ಬರನ್ನ ಕೂಡ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ ಸರ್. ಹಾಗಾಗಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆಶೀರ್ವಾದ. ಥ್ಯಾಂಕ್ ಯು. ಜ್ಯೋತಿ ಮೇಡಮ್ ಇದ್ದಾರೆ, ಇವರು ಕೂಡ ಹಾಗೇನೆ ತಾಯಿಯ ಹಾಗೆ ಇವರಿಗೆ ಪ್ರೀತಿಯನ್ನ ಕೊಟ್ಟು ತುಂಬಾನೇ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ನೀವು? ಆರಾಮಾಗಿದ್ದೀರಾ? ಎಷ್ಟು ಬಿಸಿ ಆಗಿದ್ದೀರಾ ಅಂತ ಎಲ್ಲರನ್ನ ನೋಡ್ಕೊಳ್ಳೋದ್ರಲ್ಲಿ? ಬಿಸಿ ಆಗ್ಲಿರುತ್ತೆ ಮೇಡಮ್, ಬಿಸಿ ಇಲ್ಲ, 1 ನಿಮಿಷ ವೇಸ್ಟ್ ಅಂತ ಹೇಳಿ ಆಗೋದಿಲ್ಲ. ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಖುಷಿಯಿಂದಾನೇ ಟೈಮ್ ಹೋಗುತ್ತೆ. ಓಕೆ, ನಿಮ್ಗೆ ಜೋರ್ ಮಾಡ್ತಾರ ಅವರು? ಯಾರು ಮಕ್ಳು ಇರ್ತದೆ ಮಕ್ಕಳಾಗೆ, ಸಣ್ಣ ಮಕ್ಕಳಾಗೆ ಹೇಗೆ ನಮ್ಮ ಮಕ್ಕಳಿಗೆ ಹಾಗೇನೆ ಇವರು ಸಹ ಇದ್ದಾರೆ. ಓಕೆ, ಪ್ರೀತಿಯಿಂದ ಏನಾದ್ರು ಹೆಸರಿಟ್ಟಿದ್ದೀರಾ ಅವರಿಗೆ? ಪ್ರಕಾಶವನ್ನ ಪಕ್ಕು, ಹಾಗೆ ಸುಬ್ರಹ್ಮಣ್ಯ ಸುಬ್ಬು, ಹಾಗೆ ಅವರು ಅದಲ್ಲೇ ಖುಷಿಲಿ ಬರ್ತಾರೆ. ಅವರ ನಾವು ಸುಬ್ರಹ್ಮಣ್ಯ ಅಂತ ಫುಲ್ ಕರೀದಿಲ್ಲ, ಸುಬ್ಬು ಬಾ ಅಂತ. ಅವರು ಕೂಡ ಅಡ್ಜಸ್ಟ್ ಆಗಿದ್ದಾರೆ ಫುಲ್ ಎಲ್ಲ ಶಾರ್ಟ್ ನಮ್ಮಲ್ಲಿ ಕರೀತಿದ್ದೇವೆ. ಓಕೆ, ನಿಮಗೆ ಮದುವೆ ಆಗುವಂತ ಹೊತ್ತಿಗೆನೆ ಇವರು ಆಶ್ರಮವನ್ನ ಆರಂಭ ಮಾಡಿದ್ರು ಅನ್ನೋವಂಥದ್ದು. ಹಾಗಾಗಿ ಅಲ್ಲಿಂದ ಜರ್ನಿ ಹೇಗಾಯ್ತು ಅಂತ ನಿಮಗೆ? ಖುಷಿ ಆಯ್ತು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು ಅವ್ರ ಇದ್ ಮಾಡ್ಲಿಕ್ಕೆ. ಮತ್ತೆ ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದ ಕಾರಣ ಸ್ವಲ್ಪ ಇದ್ರಲ್ಲಿ ಸಹ ಒಂದೇ ಫೀಲ್ಡ್ ತರ ಬರ್ತದೆ, ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ನೀವು ಎಜುಕೇಶನ್ ಏನ್ ಮಾಡಿದ್ದು? ನಂದು MA B.Ed ಎಲ್ಲ ಆಗಿದೆ. ಎಲ್ಲಿ ಮಾಡಿದ್ದು? ನಂದು
TMA ಪೈ ಕಾಲೇಜ್ ಉಡುಪಿ. ಉಡುಪಿಯಲ್ಲಿ. ಓಕೆ. B.Ed ನಿಮ್ಮ ಪೇರೆಂಟ್ಸ್ ಏನಾದ್ರು ಹೇಳಿದ್ರ ಆಶ್ರಮ ಮಾಡ್ತಾ ಇದ್ದಾರೆ, ಏನು ಕಷ್ಟ ಆಗ್ಬೋದಾ, ಆತರ ಏನಾದ್ರು ಮಾತುಗಳು ಬಂದಿತ್ತಾ ಹೇಗೆ? ಸ್ಟಾರ್ಟಿಂಗ್ ಹೇಳಿದ್ರೆ ಅಂದ್ರೆ ನಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ಹೋಗು ಇದಿರ್ಲಿ ಅಂತ, ಟೀಚಿಂಗ್ ಕೂಡ ಮಾಡ್ಬೇಕು, ಟೀಚಿಂಗ್ ಕೂಡ ಮಾಡು ಅಂದ್ರೆ ಅವ್ರು ಕಷ್ಟಪಟ್ಟು ಕಲಿಸಿದ್ರಲ್ಲ ಹಾಗೆ ಅದ್ರಲ್ಲಿ ಹೋಗು, ಬಟ್ ಇದ್ರನ್ನು ಸಹ ಮಾಡ್ತಾ ಇರು ಅಂತ. ಸೈಡ್ ಆಗಿದ್ದಿರ್ಲಿ, ನೀನ್ ಮೈನ್ ಆಗಿ ಅದ್ರಲ್ಲಿ ಹೋಗು ಅಂತ ಹೇಳಿ. ನಿಮ್ಗೆ ಆಚೆ ಹೋಗೋದಿಕ್ ಆಗ್ಲಿಲ್ಲ, ಇಲ್ಲೇ ಇದ್ದೀರಾ ಫುಲ್ ಟೈಮ್ ಆಗಿ? ಈಗ ಫುಲ್ ಟೈಮ್ ಆಗಿ. ನಿಮ್ಗೆ ಎಷ್ಟು ಖುಷಿ ಇದೆ ಅಂತಿದ್ರೆ? ಇದ್ರಲ್ಲಿ ತುಂಬಾ ಖುಷಿ ಉಂಟು ಮೇಡಮ್, ಅದಕ್ಕಿಂತ ಇದೇ ಖುಷಿ ನಮ್ಮದೇ. ಇದಾಗಿ ಒಂಥರ ಮಕ್ಕಳಾಗಿದ್ದಾರೆ, ಸಣ್ಣ ಮಕ್ಕಳಾಗಿ ದೇವರ ಮಕ್ಕಳು ಅಂತ ಹೇಳ್ತಾರೆ ಇವ್ರನ್ನ. ಓಕೆ. ಆರೋಗ್ಯದಲ್ಲಿ ಏರುಪೇರು ಆದಾಗೆಲ್ಲ ಬೇಜಾರಾಗುತ್ತಾ ಹೇಗೆ? ಹೌದು, ತುಂಬಾ ಸೈಡ್ ಆಗ್ತವೆ ಮೇಡಮ್, ನಾವೇ ಟೆನ್ಷನ್ ಹಿಡಿತೇವೆ. ಅಂದ್ರೆ ಅವರಿಗೆ ಎಂತ ಹೇಳಲಿಕ್ಕೆ ಗೊತ್ತಾಗುದಿಲ್ಲ ಎಂತ ಆಗ್ತಾ ಉಂಟು ಅಂತ, ನಾವೇ ನೋಡಿ ಅವರು ಏನಾಗ್ತಾ ಉಂಟು ಅಂತ ಹೇಳಿ ನಾವೇ ನೋಡ್ಕೊಳ್ಬೇಕು. ಜೋರ್ ಮಾಡ್ತೀರಾ ಅವರಿಗೆ? ಜೋರು ಅಂತ ಹೇಳಿಲ್ಲ ಮೇಡಮ್, ನಾವು ಹೇಗೆ ಖುಷಿಲಿ ಹೋಗ್ಬೇಕು, ಎಂತ ಮಾಡಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ, ಕಾರಣ ಅವರಿಗೆ ಹೇಗೆ ಬೇಕು ಹಾಗೆ ನಾವು ಹೋಗ್ಬೇಕಾಗ್ತದೆ. ಎಷ್ಟು ತಾಳ್ಮೆ ಕಳ್ತಿದ್ದೀರಾ ಅಂತ ಅವರನ್ನ ನೋಡೋದು ನೋಡಿ. ತುಂಬಾ ಇದಾಗಿದೆ ಮೇಡಮ್. ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ, ಅವ್ರನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಳ್ಮೆ ಅಷ್ಟೇ ಬೇಕು ಅಂತ ಹೇಳಿ. ಯಾರಾದ್ರೂ ಸ್ವಲ್ಪ ಜೋರ್ ಮಾಡಿದ್ರೆ ವಾಪಸ್ ಅವ್ರಿಗೂ ಬೇಜಾರಾಗ್ಬೋದು, ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಗೊತ್ತಾಗ್ಲಿಕ್ಕಿಲ್ಲ ನಮ್ಗೆ. ಅವ್ರಿಗೆ ಏನೂ ಗೊತ್ತಿಲ್ಲ, ಅವರಿಗೆ ಒಂದು ಕಲ್ಲು ಹೇಗಿರ್ತದೆ ಅದೇ ತರ, ಅವರಿಗೆ ಏನೂ ಗೊತ್ತಿಲ್ಲ, ಅವ್ರು ಹೇಗಿರ್ತಾರೆ ಹಾಗೇನೆ ಇರ್ಬೋದು, ನಾವು ಅವರಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು. ಓಕೆ. ಇವ್ರನ್ನ ನೋಡ್ಲಿಕ್ಕೆ ಎಲ್ಲ ಜನ ಬರ್ತಾ ಇರ್ತಾರ ಹೇಗೆ? ಬರ್ತಾ ಇರ್ತಾರೆ, ಇಲ್ಲಿ ಬರ್ತ್ಡೇ ಆಗ್ಲಿ ಎಂತ ಆನಿವರ್ಸರಿ ಎಲ್ಲ ಸಹ ಹೆಚ್ಚಾಗಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಮೇಡಮ್. ನಿಮ್ಗೆ ಅದೆಲ್ಲ ಖುಷಿ ಕೊಡುತ್ತೆ? ಖುಷಿಯಾಗಿ ಅಂದ್ರೆ ಇವರಿಗೆ ಒಂದು ನೆಂಟರು ಬಂದಾಗೆ ಆಗ್ತದೆ, ನಮಗೆ ಸಹ ನಮ್ಮ ಈಗ ಫ್ಯಾಮಿಲಿ ಮನೆಗೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಹೀಗೆ ಹೊರಗೆ ಬಂದವರು ನಮಗೆ ಒಂದು ಫ್ಯಾಮಿಲಿ ತರ ಆಗಿ ಹೋಗಿದ್ದಾರೆ, ಇಲ್ಲಿ ಬಂದವರು ಅಷ್ಟೇನೆ ಎಲ್ಲ ಹೇಗೆ ಇದ್ರಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ದಾರೆ. ನಮಗೆ ತುಂಬಾ ಖುಷಿ, ನಮ್ಮ ಮನೆಗೆ ಹೇಗೆ ಬಂದ ಹಾಗೆ ಬರ್ತಾ ಇದ್ದಾರೆ, ಅವರ ಮನೆಯಂತ ಅನ್ಕೊಳ್ತಿದ್ದಾರೆ. ಹೌದು. ಓಕೆ. ಇವಾಗ ಅವರು ಯೋಗ ಮಾಡ್ತಾರೆ, ಚಿತ್ರ ಬಿಡಿಸ್ತಾರೆ ಅನ್ನುವಂಥದ್ದೆಲ್ಲ ಆಕ್ಟಿವಿಟೀಸ್ ಇದೆ, ಅದೆಲ್ಲ ಅವರಿಗೆ ಕಲ್ಸ್ಕೊಡೋದು ಯಾರು ಅಂತ? ಅದು ನಾವೇನ್ ಮಾಡ್ತಾ ಇದ್ದೇವೆ ಮೇಡಮ್, ಅವರ ಒಳಗೆ ಎಂತ ಉಂಟು ಅಂತೇಳಿ ನಾವು ಅದಷ್ಟು ಮಾಡಿ. ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಆದ್ರೆ ಅವರಿಗೆ ಅದು ಗೊತ್ತಾಗೋದಿಲ್ಲ, ಅದು ನಾನು ಯಾವ್ದ್ರಲ್ಲಿ ಇದ್ದೇನೆ ಅಂತ ಗೊತ್ತಾಗ ನಾವು ಅದನ್ನ ಹೊರಗೆ ತೆಗಿಬೇಕಾಗ್ತದೆ. ನೋಡಿ ನೋಡಿ ಕೆಲವರು ಹಾಡು ಹೇಳ್ತಾರೆ, ಕೆಲವರು ತಬಲ ನುಡಿಸ್ತಾರೆ, ಹಾಗೆಲ್ಲ. ಇಬ್ರಲ್ಲಿ ಯಾರು ಜಾಸ್ತಿ ಜೋರಿದ್ದೀರಾ ನೀವು? ಮಕ್ಕಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಲ್ವಾ, ಅದ್ರಲ್ಲಿ ಯಾರು ಜಾಸ್ತಿ ಅಂತ, ಯಾರಿಗೆ ಭಯ ಪಡ್ತಾರೆ ಜಾಸ್ತಿ ಅಂತ? ಜಾಸ್ತಿ ಅವರಿಗೆ, ನನ್ನನ್ನು ಫುಲ್ಲು ಅಕ್ಕ ಅಂತ ಹೇಳಿ ಹೀಗೆ ಕರೆದಿದ್ ಮಾಡ್ತಾರೆ, ತುಂಬಾ ಖುಷಿ ಪಡ್ತಾರೆ, ಮಕ್ಳು ಹಾಗೇನೆ ಸಣ್ಣ ಮಗುವಿಗೆ ಹಾಗೇನೆ ಇರ್ತಾರೆ. ಓಕೆ. ಅವರು ಜಾಸ್ತಿಯಾಗಿ ನಂಗೆ ಹಗ್ಗ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರಲ್ಲ, ತಂದು ಕೊಡ್ತಾರ? ಬರೋರು ಕೊಡ್ತಾರೆ, ಇವ್ರನ್ನ ನೆನ್ಪು ಮಾಡ್ಕೊಂಡೇ ಬರೋರು ಇದ್ದಾರೆ. ರಕ್ಷಾಬಂಧನ ದಿನ ಫುಲ್ ಇಲ್ಲಿ ರಶ್ ಇತ್ತು, ಅವ್ರ ಕೈಯಲ್ಲಿ 2 ಕೈಯಲ್ಲಿ ಫುಲ್ ಆಗಿರ್ತದೆ, ಅವ್ರಿಗೆ ಅದು ಖುಷಿ. ಓಕೆ. ಇಲ್ಲಿ ಇವಾಗ ಇಲ್ಲಿ ಸೆಲೆಬ್ರೇಟ್ ಮಾಡುವಂತವ್ರು ಪ್ರತಿಯೊಬ್ರು ಕೂಡ ತುಂಬಾನೇ ಖುಷಿಯಿಂದ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಕಾಲ್ ಮಾಡಿಕೊಂಡು ಮಾತಾಡ್ಕೊಂಡಿರ್ತಾರ ಹೇಗೆ ಅಂತ? ಕಾಲ್ ಮಾಡ್ತಾ ಇರ್ತಾರೆ ಮೇಡಮ್, ಎಂತಾದ್ರೂ ಫಂಕ್ಷನ್ ಟೈಮಿಗೆ ನಮಗೆ ವಿಶ್ ಮಾಡುದು ಹಾಗೆಲ್ಲ ಇದು ಮಾಡ್ತಾ ಇರ್ತಾರೆ. ಒಂದು ಮನೆ ಫ್ಯಾಮಿಲಿ ತರವೇ ಆಗಿ ಹೋಗಿದ್ದೇವೆ ನಾವು ಸಹ ಅವರಿಗೆ. ನಮಗೆ ಈಗ ದೊಡ್ಡ ಫ್ಯಾಮಿಲಿ ಅವರಿಗೆ, ನಮ್ಮದು ಮಾತ್ರ ಅಲ್ಲ, ಎಲ್ಲರೂ ಬರುವರೆಲ್ಲ ನಮ್ಮ ಫ್ಯಾಮಿಲಿ ಆಗಿದೆ. ಓಕೆ. ನಿಮ್ಮ ಕಡೆಯಿಂದ ಅಂತ ಇವಾಗ ಫ್ಯಾಮಿಲಿ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ನಿಮ್ಮನ್ನ ಈಗ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? ಈಗ ಪರವಾಗಿಲ್ಲ, ಖುಷಿಲಿದ್ದಾರೆ. ಸ್ಟಾರ್ಟ್ ಸ್ವಲ್ಪ ಇದಾಗಿತ್ತು, ಹಾಗೆ ಅವರೇ ಬರ್ತಾರೆ. ಈಗ ನಾವು ಹೋಗುದು ಕಡಿಮೆ, ಅಲ್ಲೇ ಬಂದು ಜಸ್ಟ್ ನಮಗೆ ಹೋಗ್ಲಿಕ್ಕೆ ಟೈಮ್ ಇರುದಿಲ್ಲ, ಅವರೇ ಬಂದು ಒಂದು ಬಂದು ಅರ್ಧ ಮುಕ್ಕಾಲು ಗಂಟೆ ಇದ್ದು ಹೋಗ್ತಾರೆ. ಮೇಡಮ್, ಇವಾಗ ಮಕ್ಕಳು ಅವರ ಕೆಲಸವನ್ನ ಅವರೇ ಮಾಡ್ಕೊಳ್ತಾರಾ, ಇಲ್ಲ ನೀವು ಮಾಡೋದಾ ಹೇಗೆ? ನಾವು ಹೇಳ್ಬೇಕಾಗ್ತದೆ ಮೇಡಮ್, ಕೆಲವೊಂದು ನಾವೇ ಮಾಡ್ಬೇಕಾಗ್ತದೆ, ಕೆಲವು ಅವರು ಫುಲ್ ಡಿಪೆಂಡ್ ಆಗಿರ್ತದೆ. ಪ್ರತಿಯೊಂದು ಸಹ ನಾವು ಹೇಳ್ಬೇಕಾಗ್ತದೆ, ಬಟ್ಟೆ ಒಗೆಯೋದು ಎಲ್ಲ ಸಹ ನಾವು ನಿತ್ತು ಮಾಡಿಸ್ಬೇಕಾಗ್ತದೆ. ಅದೆಲ್ಲ ಕೂಡ ಹೌದು, ಸ್ನಾನ ಇವರೇ ಮಾಡಿಸ್ಬೇಕಾಗ್ತದೆ ಎಲ್ಲ ಸಹ. ಅವ್ರಿಗೆ ಎಂತ ಗೊತ್ತಾಗುದಿಲ್ಲ, ಸ್ನಾನ ಮಾಡ್ಲಿಕ್ಕೆ ಕಲ್ಸಿದ್ರೆ ಅಲ್ಲಿ ಸೋಪೆಲ್ಲ ಅರ್ಧಂಬರ್ಧ ಮಾಡ್ಕೊಂಡು ಬರ್ತಾರೆ, ಹಾಗೆ ನಾವೇ ಮಾಡಿಸಿ ಬರ್ತೇವೆ ಫುಲ್. ಓಕೆ. ನೀವು ಇದಕ್ಕಿಂತ ಮುಂಚೆ ನಗರ ಸೈಡ್ ಅಲ್ಲಿ ಬನ್ನೂರಲ್ಲಿ ಇದ್ದೇವೆ. ಅಲ್ಲಿಂದ ಇಲ್ಲಿಗೆ ಬಂದ ಎಷ್ಟು ವರ್ಷ ಆಯ್ತು? ಇಲ್ಲಿಂದ ಒಂದು 5 ವರ್ಷ ಆಯ್ತು ಇಲ್ಲಿಗೆ ಬಂದು. ಅಲ್ಲಿ ಸಣ್ಣ ಮನೆ ಆಗಿತ್ತು, ಕಷ್ಟ ಆಗ್ತೈತಿ ಇವರಿಗೆ. ಇಲ್ಲಿ ಓಪನ್ ಆಗಿ ಫುಲ್ ಪ್ಲೇಸ್. ಅಲ್ಲಿ ಸ್ವಂತ ಮನೆ ಇದ್ದದ್ದಾ? ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೇವೆ ನಾವು. ಅಲ್ಲಿ ಬಾಡಿಗೆ ಇದ್ದದ್ದು, ಇಲ್ಲೂ ಕೂಡ ಓಕೆ. ಇವಾಗ ಅಲ್ಲಿಗೆ ಜಾಸ್ತಿ ಜನ ಬರ್ತಾ ಇದ್ರ, ಇಲ್ಲಿಗೆ ಜಾಸ್ತಿ ಜನ? ಇಲ್ಲಿಗೆ ಜಾಸ್ತಿ ಬರ್ತಾರೆ, ಅಲ್ಲಿ ಸಹ ಬರ್ತಾ ಇದ್ರು, ಅಲ್ಲಿ ಬರುವವರು ಇಲ್ಲಿ ಬರ್ತಿದ್ದಾರೆ, ಇಲ್ಲಿ ಎಕ್ಸ್ಟ್ರಾ ಸಹ ಬರ್ತಾ ಇದ್ದಾರೆ ಈಗ. ಓಕೆ ಮೇಡಮ್, ಇವಾಗ ನಿಮ್ಮ ಫ್ಯಾಮಿಲಿ ಏನಾದ್ರು ಫಂಕ್ಷನ್ ಇರುತ್ತೆ, ಆಗ ಹೋಗ್ತೀರಾ ಅಲ್ಲ? ತುಂಬಾ ಫಂಕ್ಷನ್ಗಳು ಮಿಸ್ ಆಗುತ್ತಾ ಹೇಗೆ? ತುಂಬಾ ಫಂಕ್ಷನ್ ಮಿಸ್ ಆಗ್ತದೆ ಮೇಡಮ್. ಅಂದ್ರೆ ಅತ್ತೆ ಮಾವ ಅಥವಾ ನಮ್ಮಲ್ಲಿಂದ ಅಪ್ಪ ಅಮ್ಮ ಹಾಗೇನೆ ಹೋಗ್ತಾರೆ ಹೆಚ್ಚಾಗಿ. ನಾವು ಇದು ಹತ್ರ ಇದ್ರೆ ನಾನು ಹೋಗ್ತೇನೆ, ನಾನು ಮತ್ತೆ ಮಕ್ಕಳಾಗಿ ಹೋಗ್ತೇನೆ. ಇವರಂತೂ ಇಲ್ಲೇ ಇರ್ತಾರೆ, ಇವ್ರು ಯಾವ್ದಕ್ಕೂ ಹೋಗುದಿಲ್ಲ, ಮನೆಗೆ ಸಹ ಹೋಗುದಿಲ್ಲ. ನಾನೇ ಜಾಸ್ತಿಯಾಗಿ ಹೋಗಿ. ಎಷ್ಟು ಟೈಮ್ ಆಯ್ತು ಮನೆಗೆ ಹೋಗದೆ? ಮನೆಗೆ ತುಂಬಾ ಟೈಮ್ ಆಯ್ತು. ಅವರು ನಾನಾದ್ರೂ ಹೋಗಿ, ನಂದು ಮನೆ ಸುಳ್ಳೆಪ್ಪದು, ಅತ್ತೆ ಮನೆಗೆ ಸಹ ನಾನೇ ಹೋಗುದು, ಇವ್ರು ಇಲ್ಲ. ಅವ್ರು ಬರ್ತಾ ಇರ್ತಾರ? ಅತ್ತೆ ಮಾವ ಬರ್ತಾ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಬರ್ತಾ ಇರ್ತಾರೆ, ಅತ್ತೆ ಮಾವ ಸಹ ಬರ್ತಾ ಇರ್ತಾರೆ. ಅವರು ಬರ್ತಾರೆ ಇಲ್ಲಿ. ಅತ್ತೆ ಮಾವ ನಿಲ್ತಾರೆ, ಅವರು ಮಡಿಕೇರಿ. ನಮ್ಮ ಅಪ್ಪ ಅಮ್ಮ ಬಂದು ಹೋಗ್ತಾರೆ ಸುಳ್ಳೆಪ್ಪದು, ನಮ್ದು ನೋಡ್ಕೊಂಡು ಹೋಗ್ತಾರೆ.
ಓಕೆ. ಪುತ್ತೂರಿನ ಬೀರಮಲೆಯಲ್ಲಿರುವಂತ ಪ್ರಜ್ಞಾಶ್ರಮ, ಅದೆಷ್ಟೋ ಜನ ಇಲ್ಲಿಗೆ ಬಂದು ನಿಮ್ಮ ಸಂಭ್ರಮದ ಕ್ಷಣವನ್ನ ಇವರ ಜೊತೆಗೆ ಸಂಭ್ರಮಿಸ್ತಿರ್ಬೋದು. ಬರ್ತ್ಡೇ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಈ ರೀತಿಯಾಗಿ ಯಾವುದೇ ಸಂಭ್ರಮ ಇದ್ರೆ ಕೂಡ ತುಂಬಾ ಜನ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡಿರ್ಬೋದು. ಮಕ್ಕಳ ಜೊತೆ ಒಂದಿಷ್ಟು ಕಾಲವನ್ನ ಕಳೆದಿರ್ಬೋದು. ಇಲ್ಲಿರುವಂತಹ ಮಕ್ಕಳು ಯಾವ ರೀತಿಯಾಗಿ ಇರ್ತಾರೆ ಅನ್ನುವಂತಹ ಕುತೂಹಲ ಕೂಡ ಒಂದಿಷ್ಟು ಜನರಿಗೆ ಇರ್ಬೋದು. ಹಾಗಾಗಿ ಪ್ರಜ್ಞಾಶ್ರಮದ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವಿವತ್ತು ಮಾಡಿದ್ದೇವೆ. ಹಾಗಾಗಿ ನೀವು ಇನ್ನು ಯಾರೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿಲ್ವೋ ಅವರೆಲ್ಲ ವಿಸಿಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ವಿಸಿಟ್ ಮಾಡಿ. ನಮ್ಮ ಪುತ್ತೂರಿನಲ್ಲಿರುವಂತಹ ಬೀರಮಲೆಯ ಹತ್ತಿರದಲ್ಲೇ ಇರುವಂತದ್ದು, ಬೀರಮಲೆ ಬೆಟ್ಟ ಇದೆ ಅಲ್ವಾ, ಅದರ ಕೆಳಭಾಗದಲ್ಲಿ ಈ ಒಂದು ಪ್ರಜ್ಞಾಶ್ರಮ ಇದೆ. ಇಲ್ಲಿಗೆ ವಿಸಿಟ್ ಮಾಡಿ ಮಕ್ಕಳೊಂದಿಗೆ ಕಾಲ ಕಳೆಯಿರಿ ಅಂತ ಹೇಳ್ತಾ, ಅದರ ಜೊತೆಗೇನೆ ಇಲ್ಲಿ ಸ್ವಂತ ಕಟ್ಟಡ ಒಂದು ಆಗ್ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ದಾನಿಗಳ ಸಹಕಾರವನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಬರ್ತ್ಡೇಯನ್ನ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಈ ತರ ಸಂಭ್ರಮವನ್ನ ಇಲ್ಲಿ ಸಂಭ್ರಮಿಸಿದ್ದೇವಲ್ಲ, ಅದರ ಜೊತೆಗೇನೆ ಅವರಿಗೆ ಕಟ್ಟಡ ನಿರ್ಮಾಣಕ್ಕೆ ಕೂಡ ನಮ್ಮಿಂದ ಆದಷ್ಟು ಸಹಾಯವನ್ನ ಮಾಡೋಣ ಅಂತ ಹೇಳ್ತಾ, ಅದರ ಜೊತೆಗೇನೆ ಅಣ್ಣಪ್ಪ ಹಾಗೂ ಜ್ಯೋತಿ ದಂಪತಿಗಳ ಮೇಲೆ ದೇವರ ಆಶೀರ್ವಾದ ಸದಾ ಇರಲಿ. ಅದರ ಜೊತೆಗೇನೆ ಇಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕೂಡ ದೇವರ ಆಶೀರ್ವಾದ ಇರಲಿ, ಆರೋಗ್ಯವಾಗಿರ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ